ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ವಲ. ನಾನು ಚಂದನ್. ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ಕನ್ಫ್ಯೂಷನ್ಸ್ ಏನ್ ಗೊತ್ತಾ, ಸರ್ ನನ್ನ ಕ್ರೆಡಿಟ್ ಕಾರ್ಡ್ ತೊಗೊಳಕ್ಕೆ ತುಂಬಾ ಆಸೆ ಇದೆ, ಬಟ್ ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದನ್ನ ಟಾಪ್ 5 ಬ್ಯೂಟಿಫುಲ್ ಕ್ರೆಡಿಟ್ ಕಾರ್ಡ್ಸ್ ನಮಗೆ ಯೂಸ್ ಆಗುವಂಥದ್ದು ಇದ್ರೆ ಹೇಳ್ತೀರಾ ಅಂತ ಸುಮಾರು ಜನ ನನ್ನ ಕಮೆಂಟ್ ಅಲ್ಲಿ ಕೇಳ್ತಿದ್ರು. ಆಗ ನಾನು ಹೇಳಿದ್ದೆ ಒಂದೇ, ಕ್ರೆಡಿಟ್ ಕಾರ್ಡ್ ಅಷ್ಟು ಸುಲಭ ಅಲ್ಲ ಮೇಂಟೈನ್ ಮಾಡೋದು. ಅರ್ಥ ಆಗಿದ್ರೆ ಮಾತ್ರ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೊಳ್ಳೋಕ್ಕಾಗೋದು. ಬಿಕಾಸ್ ನಿಮಗೆ ಕೊಡುವಂಥ ರಿವಾರ್ಡ್ ಪಾಯಿಂಟ್ಸ್ ಅಂತ ಏನು ಯೂಸ್ ಮಾಡ್ಕೋಬೋದು, ಹೇಗೆ ಯೂಸ್ ಮಾಡ್ಕೋಬೋದು, ನಾನು ಎಷ್ಟು ಸ್ಪೆಂಡ್ ಮಾಡಿದ್ರೆ ನನಗೆ ಅದು ವರ್ತ್ ಇದೆ, ಕ್ರೆಡಿಟ್ ಕಾರ್ಡ್ನ ಲಿಮಿಟ್ ಯಾವ ಥರ ಯೂಸ್ ಮಾಡ್ಕೋಬೇಕು, ಸಿಬಿಲ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಟ್ ಇನ್ನೊಂದು ಬ್ಯೂಟಿಫುಲ್ ವಿಷಯ ಏನು ಗೊತ್ತಾ, ನೀವೇನಾದರೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರ ಅಂದರೆ ನಿಮ್ಮ ಸಿಬಿಲ್ ರಾಕೆಟ್ ಥರ ಹೋಗುತ್ತೆ. ಬಟ್ ಆನ್ ಟೈಮ್ ಪೇ ಮಾಡಲೇಬೇಕು. ನಾನು ಆದಷ್ಟು ಕ್ರೆಡಿಟ್ ಕಾರ್ಡ್ ವಿಚಾರದಲ್ಲಿ ನಿಮ್ಗೆ ಹೇಳೋದು ಒಂದೇ ವಿಷಯ ಏನು ಗೊತ್ತಾ, ದಯವಿಟ್ಟು ಕ್ರೆಡಿಟ್ ಕಾರ್ಡ್ಗಳನ್ನ ತೊಗೊಂಡ್ರೆ ಬಳಸಕ್ಕೆ ಬಂದರೆ ಮಾತ್ರ ಕ್ರೆಡಿಟ್ ಕಾರ್ಡ್ನ ತೊಗೊಳ್ಳಿ, ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ ಸವಾಸಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಬಟ್ ಅದರಲ್ಲೂ ಕೂಡ ಸರ್ ನನಗೊಂದು 20,000 ಸಂಬಳ ಸರ್, ನನಗೊಂದು ಒಳ್ಳೆ ಕ್ರೆಡಿಟ್ ಕಾರ್ಡ್ ಸಜೆಸ್ಟ್ ಮಾಡ್ಬೋದು ಅಂತ ಎಷ್ಟು ಜನ ಕೇಳ್ತಿದ್ರು ನನಗೆ ಪರ್ಸ್ನಲಿ ಕೂಡ. ಬಟ್ ಇವತ್ತು ನಾನು ತಂದಿದ್ದೀನಿ ಟಾಪ್ 5 ಬ್ಯೂಟಿಫುಲ್ ಕ್ರೆಡಿಟ್ ಕಾರ್ಡ್ಸ್, ನಿಮಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ಜೊತೆಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ, ಯಾವುದೇ ರೀತಿಯ ಚಾರ್ಜಸ್ಗಳು ಇರೋದಿಲ್ಲ. ಅದನ್ನ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರೋದೇ IDFC ಮಿಲೇನಿಯಾ ಕ್ರೆಡಿಟ್ ಕಾರ್ಡ್. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಂಟ್ರಿ ಲೆವೆಲ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ನಿಮ್ಗೆ ಇಲ್ಲಿ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಪ್ಲಸ್ ವಾವ್ ಫ್ಯಾಕ್ಟರ್ ಏನು ಗೊತ್ತಾ, ನಿಮಗೆ ಇಲ್ಲಿ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಕೊಡೋದ್ರಿಂದ ಜೊತೆಗೆ ವೆಲ್ಕಮ್ ವೌಚರ್ ಆಗಿ 500 ರೂಪಾಯಿ ಕೊಡ್ತಾರೆ. ಬಟ್ ಆನ್ ದ ಸ್ಪೆಂಡಿಂಗ್ ಆಫ್ 5,000 ರೂಪೀಸ್ ನೀವು ಸ್ಪೆಂಡ್ ಮಾಡಬೇಕು, ಅದು ಕೂಡ ಒಂದು ತಿಂಗಳೊಳಗೆ. ನೀವು ಒಂದ್ಸಲ ರೇಷನ್ ತೊಗೊಂಡ್ರೆ ಅದಾಗ್ಬಿಡುತ್ತೆ. ಬಟ್ ಜೊತೆಗೆ ಇದ್ರಲ್ಲಿ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, 10x ರಿವಾರ್ಡ್ ಪಾಯಿಂಟ್ ಸಿಗುತ್ತೆ ಆನ್ ಸ್ಪೆಂಡಿಂಗ್ ವ್ಯಾಲ್ಯೂ ಬೈ ಆಫ್ 2%. ಪ್ಲಸ್ ನೆವರ್ ಎಕ್ಸ್ಪೈರ್ಡ್ ರಿವಾರ್ಡ್ ಪಾಯಿಂಟ್ಸ್. ಎಲ್ಲ ಕಡೆ ಕೂಡ ಎಕ್ಸ್ಪೈರ್ ಆಗುವಂಥ ಚಾನ್ಸಸ್ ಇರುತ್ತೆ ರಿವಾರ್ಡ್ ಪಾಯಿಂಟ್ಸ್, ಬಟ್ ಇಲ್ಲದಾಗೋದಿಲ್ಲ. ಪ್ಲಸ್ ಎಂಜಾಯ್ 4 ಕಾಂಪ್ಲಿಮೆಂಟರಿ ಲಾಂಚ್ ಆಕ್ಸೆಸ್ ಪರ್ ಕ್ವಾರ್ಟರ್. ಜೊತೆಗೆ 25% ಡಿಸ್ಕೌಂಟ್ ಆನ್ ಮೂವಿ ಟಿಕೆಟ್ಸ್ ಅಪ್ ಟು 100 ರೂಪೀಸ್, ವ್ಯಾಲಿಡ್ ಫಾರ್ ಪರ್ ಮಂತ್. ಫ್ಯೂಯಲ್ ಚಾರ್ಜಸ್ ಏನಾದ್ರು ವ್ಯವಹಾರ ಆಗುತ್ತಾ ಸರ್, ಅದರಲ್ಲೂ ಕೂಡ 1% ಆಗುತ್ತೆ. ಜೊತೆಗೆ ಎಲಿಜಿಬಲ್ ಕ್ರೈಟೀರಿಯಾ ಏನೇನು ಬೇಕಾಗುತ್ತೆ, ನೀವೇನಾದ್ರು ಸ್ಯಾಲ್ರಿಡ್ ಆಗಿದ್ರೆ ಪ್ಲಸ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ಕೂಡ ಈ ಕ್ರೆಡಿಟ್ ಕಾರ್ಡನ್ನು ತಗೋಬಹುದು. ಇನ್ಕಮ್ ಗ್ರೂಪ್ ಯಾವ ಥರ ಇರಬೇಕು, 25,000 ರೂಪಾಯಿ ಪ್ರತಿ ತಿಂಗಳು, ಅಥವಾ ನಾನು ಹೇಳಿರೋ ಹಾಗೆ 3 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ನೀವು ದುಡಿತಿದ್ದೀರ ಅಂದರೆ ನೀವು ಈ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಕೋಬಹುದು. ಅಂಡ್ ರಿಕ್ವೈರ್ಡ್ ಏಜ್ ಏನು ಗೊತ್ತಾ, 21 ವರ್ಷ ಆಗಿದ್ರು ಸಾಕು, ಅಪ್ ಟು 60 ಇಯರ್ಸ್ ಇದ್ರೂ ಕೂಡ ನಿಮ್ಮ ಏಜು ನೀವು ಇದನ್ನು ತಗೋಬಹುದು. ಸ್ಯಾಲ್ರಿಡ್ ಆಗಿದ್ರೆ 25 ವರ್ಷದಿಂದ 60 ವರ್ಷದವರೆಗೂ ಕೂಡ ಆಗಿರ್ಬೋದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾರನ್ನ ಇರ್ತೀರಾ ನೀವು ಕೂಡ ಇದನ್ನು ಅಪ್ಲೈ ಮಾಡ್ಕೋಬಹುದು. ಇನ್ನು ನಿಮಗೆ ಕೊನೆಯಲ್ಲಿ ನಾನೊಂದು ಸೂಪರ್ ಬೋನಸ್ ಟಿಪ್ಸ್ ಅನ್ನು ಕೊಡ್ತೀನಿ. ಕ್ರೆಡಿಟ್ ಕಾರ್ಡ್ ಯಾವ ಥರ ಯೂಸ್ ಮಾಡಬೇಕು, ಎಷ್ಟು ಲಿಮಿಟ್ ಯೂಸ್ ಮಾಡಬೇಕು, ಯಾವ ರೀತಿ ಸಿಬಿಲನ್ನು ಇನ್ಕ್ರೀಸ್ ಮಾಡ್ಕೋಬೇಕು, ನಿಮಗೆ ಸಿಬಿಲ್ ಸಮಸ್ಯೆ ಇದ್ರೆ ಯಾವ ರೀತಿ ಈ ಕಾರ್ಡ್ಗಳನ್ನು ತಗೊಳ್ಬೋದು ಅನ್ನೋದು ಕೂಡ ಹೇಳ್ತೀನಿ. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಮರಿಬೇಡಿ. ನಿಮ್ದೇನಾದ್ರೂ ಈ ಕ್ರೈಟೀರಿಯಾ ಇತ್ತು ಅಂದರೆ ನೀವು ಕೂಡ ಕ್ರೆಡಿಟ್ ಕಾರ್ಡನ್ನು ಪರ್ಚೇಸ್ ಮಾಡ್ಕೋಬಹುದು. ಬಟ್ ಲಾಸ್ಟಲ್ಲಿ ಹೇಳ್ತೀನಲ್ಲ ಬೋನಸ್ ಟಿಪ್ಸು, ಅದನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ. ಇನ್ನು ಟಾಪ್ ಸೆಕೆಂಡ್ ಕ್ರೆಡಿಟ್ ಕಾರ್ಡ್ ಅಂತ ಬರೋದೇ ಕಿವಿ ಕ್ರೆಡಿಟ್ ಕಾರ್ಡ್. ಎಸ್, ಇದೊಂದು ಬೆಸ್ಟ್ ರೂಪೇ ಕ್ರೆಡಿಟ್ ಕಾರ್ಡ್ ಫಾರ್ ಕ್ಯಾಶ್ ಬ್ಯಾಕ್ ಫೀಚರ್ಸ್. ನೀವು ಕ್ಯಾಶ್ ಬ್ಯಾಕ್ ಏನೋ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ಒಂದು ಕ್ರೆಡಿಟ್ ಕಾರ್ಡ್ ತಗೊಳ್ಬೋದು. ಜೊತೆಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡನ್ನು ಕೊಡ್ತಾರೆ, ಅಪ್ ಟು ನಿಮಗೆ 5% ಕ್ಯಾಶ್ ಬ್ಯಾಕ್ ಆನ್ UPI ಸ್ಪೆಂಡ್. ನೀವು UPI ಸ್ಪೆಂಡ್ ಅಂತಂದರೆ ನಿಮ್ಮ ಮೊಬೈಲ್ ಫೋನ್ ಪೇ ಆಗಿರ್ಬೋದು, GPay ಆಗಿರ್ಬೋದು, ಅಲ್ಲೂ ಕೂಡ ನೀವು ಈ ಕಾರ್ಡನ್ನು ಯೂಸ್ ಮಾಡ್ಕೋಬೋದು. ಪ್ಲಸ್ ಮೋಸ್ಟ್ ರಿವಾರ್ಡಿಂಗ್ UPI ಕ್ರೆಡಿಟ್ ಕಾರ್ಡ್ ಅಂತಾನೆ ಇದಕ್ಕೆ ಹೆಸರುವಾಸಿಯಾಗಿದೆ. ಜೊತೆಗೆ ಅಪ್ ಟು ನಿಮಗೆ 3 ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಇನ್ನು 1 ವರ್ಷದಲ್ಲಿ. 3 ಏರ್ಪೋರ್ಟ್ ಲಾಂಚ್ ಸಿಗುತ್ತೆ ನಿಮಗೆ 1 ವರ್ಷಕ್ಕೆ. ಪ್ಲಸ್ ನಿಯಾನ್ ಸಬ್ಸ್ಕ್ರಿಪ್ಷನ್ ವರ್ತ್ ಆಫ್ 999 ಪ್ಲಸ್ GST ವಿತ್ ನಿಯಾನ್ ಸಬ್ಸ್ಕ್ರಿಪ್ಷನ್ ಕೂಡ ಇಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಿಮಗೆ ಇಲ್ಲಿ. ಪ್ಲಸ್ ಇನ್ನೊಂದು ಹೊಸ ವಿಷಯ ಏನು ಗೊತ್ತಾ, ಯು ವಿಲ್ ಗೆಟ್ ಅನ್ ಹೈಯರ್ ಕ್ಯಾಶ್ ಬ್ಯಾಕ್ಸ್ ನೀವೇನಾದರೂ ಫ್ರೀ ಡೊಮೆಸ್ಟಿಕ್ ಲಾಂಚ್ ಆಕ್ಸೆಸ್ ಅನ್ನು ಮಾಡಿದ್ರು ಕೂಡ. ಜೊತೆಗೆ ನಿಮಗೆ ಹೈಯೆಸ್ಟ್ ಕ್ರೆಡಿಟ್ ಕಾರ್ಡು ಕ್ಯಾಶ್ ಬ್ಯಾಕ್ ಸಿಗುವಂಥದ್ದು. ಇದಕ್ಕೆ ಎಲಿಜಿಬಿಲಿಟಿ ಏನೇನು ಬೇಕಾಗ್ಬೋದು ಸರ್ ಅಂದರೆ, ರಿಕ್ವೈರ್ಮೆಂಟ್ ಏಜ್ ಬಂದು 25 ವರ್ಷ 60 ವರ್ಷ ಆಗಿದ್ದೀರಾ ಸಾಕು. ಸಿಬಿಲ್ ಸ್ಕೋರ್ ನಿಮ್ದು 720 ಪ್ಲಸ್ ಇದೆಯಾ ಸಾಕು. ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಏನಾರು ಕೇಳ್ತೀರಾ ಅಂದರೆ ಸ್ಯಾಲ್ರಿಡ್ ಅವ್ರಿಗೆ ಮಾತ್ರ, ಇದು ಸ್ಯಾಲ್ರಿ ಯಾರ್ಯಾರು ತಗೊಳ್ತೀರೋ ಅವ್ರಿಗೆ ಮಾತ್ರ. ಪ್ಲಸ್ ಮಿನಿಮಮ್ ಇನ್ಕಮ್ ಒಂದು 3 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ಇರಲೇಬೇಕು ಅಂಥವ್ರು ಈ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಬೋದು. ಯಾರಾದರೂ ಜಾಸ್ತಿ ಕ್ಯಾಶ್ ಬ್ಯಾಕನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ, 3 ಏರ್ಪೋರ್ಟ್ ಲಾಂಚ್ ಬೇಕು ಅಂತ ಅಂದರೆ, ಪ್ಲಸ್ ನಾನು ಯೂಸರ್ ಫ್ರೆಂಡ್ಲಿಯಾಗೆ ಫೋನ್ಪೇ ಥರ ಯೂಸ್ ಮಾಡ್ಕೋಬೋದು ಕ್ರೆಡಿಟ್ ಕಾರ್ಡ್ ಅಂದರೆ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ಎರಡನೇದು ಇದು ಕೂಡ ನಿಮಗೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಕೂಡ ಇದನ್ನು ತಗೊಳ್ಬೋದು. ಇನ್ನು 3ನೇ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂದರೆ ಆಕ್ಸಿಸ್ ಮೈಝೋನ್ ರೂಪೇ ಕ್ರೆಡಿಟ್ ಕಾರ್ಡ್. ಇದೊಂದು ಕೂಡ ಬೆಸ್ಟ್ ಎಂಟ್ರಿ ಲೆವೆಲ್ ಕ್ರೆಡಿಟ್ ಕಾರ್ಡು, ಜೊತೆಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡನ್ನು ಕೊಡ್ತಾರೆ. ಇದೊಂದು ಎಂಟ್ರಿ ಲೆವೆಲ್ ಯಾಕೆ ಹೇಳ್ತೀನಿ ಅಂದರೆ, ಯಾರಾದರೂ ಹೊಸಬ್ರು 20,000 25,000 ಸಂಬಳ ಇರೋರು ಕೂಡ ಟ್ರೈ ಮಾಡ್ಬೋದು. ದಿಸ್ ಕಾರ್ಡ್ ಈಸ್ ಲೈಫ್ ಟೈಮ್ ಫ್ರೀ ಟಿಲ್ 2026 ಫೆಬ್ರವರಿ 28ನೇ ತಾರೀಕುವರೆಗೆ ಮಾತ್ರ ಈ ಆಫರ್ ಇರೋದು. ಇದೊಂದು ಲಿಮಿಟೆಡ್ ಆಫರ್ ಆಗಿರೋದ್ರಿಂದ ನಿಮಗೆ ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ ಬೇಕು ಅಂತಂದರೆ ದಿಸ್ ಕಾರ್ಡ್ ಇಸ್ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಟಿಲ್ ಫೆಬ್ರವರಿ 28, 2020 ಯಾರು ಅಪ್ಲೈ ಮಾಡ್ತೀರೋ ಅವ್ರಿಗೆ ಮಾತ್ರ. ಸರ್ ಹಾಗಿದ್ರೆ ಫೀಚರ್ಸ್ ಬಗ್ಗೆ ಹೇಳ್ಬೋದು ಅಂದರೆ, ಯು ಕ್ಯಾನ್ ಸೇವ್ ಅಪ್ ಟು 10,000 ರೂಪಾಯಿ ಆನ್ಯುವಲಿ ಸೇವ್ ಮಾಡ್ಬೋದು. ಯಾವ ರೀತಿಯಾಗಿ ಅಂದರೆ ನೀವು ಯೂಸೇಜ್ ಮೇಲೆ. ಇನ್ನು ಈ ಕಾರ್ಡಿನ ಸ್ಪೆಷಾಲಿಟಿ ಏನು ಗೊತ್ತಾ, 4 ಕಾಂಪ್ಲಿಮೆಂಟರಿ ಲಾಂಚ್ ಆಕ್ಸೆಸ್ ಪರ್ ಇಯರ್ ಅಥವಾ 1 ಪರ್ ಕ್ವಾರ್ಟರ್ ಕೊಡ್ತಾರೆ. ಸೊ ನೀವು ಎಷ್ಟು ಯೂಸೇಜ್ ಮೇಲೆ ಹೋಗ್ತೀರಾ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ಜೊತೆಗೆ ಇದರಲ್ಲಿ ಏನು ಕೊಡ್ತಾನೆ ಗೊತ್ತಾ, ಬೈ 1 get 1 ಫ್ರೀ ಮೂವಿ ಟಿಕೆಟ್ಸ್
ವಯಾ ಡಿಸ್ಟಿಕ್ ಝೊಮ್ಯಾಟೊ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ. ಇನ್ನು ನೀವು ಸ್ವಿಗ್ಗಿಯದವ್ರು ಏನಾರು ಆಗಿದ್ದೀರಾ ಅಂದರೆ, ತುಂಬ ಯೂಸೇಜ್ ಮಾಡ್ತೀರಾ ಅಂದರೆ, ಸೇವ್ ಅಪ್ ಟು 2800 rupees ಪರ್ ಇಯರ್ ಆನ್ ಫ್ಲಾಟ್ 120 rupees ಆನ್ ಸ್ವಿಗ್ಗಿ. ನೀವು ಸ್ವಿಗ್ಗಿನ ಯೂಸ್ ಮಾಡ್ತಾರೆ, ಫ್ಲಾಟ್ ಆಗಿ ನೀವು 120 ರೂಪಾಯಿ ಸೇವನ್ ಮಾಡ್ಬೋದು ಪ್ರತಿ ಟ್ವೈಸ್ 2 ಸಲ ತಿಂಗಳಲ್ಲಿ ಯೂಸ್ ಮಾಡ್ಕೋಬೋದು. ಜೊತೆಗೆ ನಿಮಗೆ ಇಲ್ಲಿ ಸೋನಿ ಲೈವ್ ಸಬ್ಸ್ಕ್ರಿಪ್ಷನ್ ಅನ್ನು ಕೊಡ್ತಾರೆ ವರ್ತ್ ಆಫ್ 999, ಅದು ಕೂಡ ಫುಲ್ ಉಚಿತವಾಗಿ. ಗೆಟ್ ಅಪ್ ಟು 1000 rupees ಡಿಸ್ಕೌಂಟ್ ಆನ್ ಎಜಿಯೋ ಆನ್ ಮಿನಿಮಮ್ ಸ್ಪೆಂಡಿಂಗ್ ಆಫ್ 3000 ರೂಪಾಯಿ. 2999 ರೂಪಾಯಿ ಯೂಸ್ ಮಾಡ್ತಾರೆ ಅಂದರೆ ದಿಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನೀವೇನಾದರೂ ಹೆಚ್ಚು ಆನ್ಲೈನಲ್ಲಿ ಪರ್ಚೇಸ್ ಮಾಡೋರಾಗಿದ್ರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಕ್ರೆಡಿಟ್ ಕಾರ್ಡ್. ಜೊತೆಗೆ ನಿಮಗೆ ಇಲ್ಲಿ 15% ಆಫ್ ಆನ್ ಪಾರ್ಟ್ನರ್ ರೆಸ್ಟೋರೆಂಟ್ಸ್ ಅನ್ನು ಕೂಡ ಇಲ್ಲಿ ನಿಮಗೆ 15% ಡಿಸ್ಕೌಂಟ್ ಸಿಗುತ್ತೆ. ಸರ್ ಹಾಗಿದ್ರೆ ಎಲಿಜಿಬಿಲಿಟಿ ಏನು ಬೇಕಾಗ್ಬೋದು ಇದಕ್ಕೆ? ರಿಕ್ವೈರ್ಮೆಂಟ್ ಏಜ್ ವೆರಿ ಸಿಂಪಲ್, 21 ವರ್ಷದಿಂದ 60 ವರ್ಷದೊಳಗೆ ಯಾರಿದ್ರು ಕೂಡ ತಗೊಳ್ಬೋದು. ಆದರೆ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಬಂದು ನೀವೇನೋ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿದ್ದೀರಾ, ನಿಮ್ಮದೇ ಓನ್ ಬಿಸ್ನೆಸ್ ಇದೆಯಾ, ಸ್ಯಾಲ್ರಿಡ್ ಇದ್ದೀರಾ, ಮಾಡ್ಕೋಬೋದು. ಇನ್ನು ಮಿನಿಮಮ್ ಇನ್ಕಮ್ ಕೇಳೋ ಯೋಚನೆಯಲ್ಲಿ 25,000 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿಡ್ ಆಗಿದ್ರೆ, ಅದೇ ನೀವೇನಾದ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿದ್ರೆ ಪ್ರತಿ ವರ್ಷಕ್ಕೆ 3,60,000 ರೂಪಾಯಿ ನೀವು ಅರ್ನಿಂಗ್ ಮಾಡ್ತಿದ್ದೀರಾ ಅಂತ ತೋರಿಸಿದ್ರೆ ಈ ಕ್ರೆಡಿಟ್ ಕಾರ್ಡ್ ನೀವು ತಗೊಳ್ಬೋದು ಖಂಡಿತವಾಗ್ಲೂ. ಬಿಕಾಸ್ ರೂಪೇ ಕ್ರೆಡಿಟ್ ಕಾರ್ಡ್ ತುಂಬಾ ಹೆಲ್ಪ್ ಆಗುತ್ತೆ. ಈ ಕಾರ್ಡ್ನ ಯಾರು ನಿಮಗೆ ಲಿಂಕ್ ಬೇಕಾಗಿತ್ತು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮಿಸ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ. ಇನ್ನು ನಿಮಗೆ 4ನೇ 4th ಟಾಪ್ ಕ್ರೆಡಿಟ್ ಕಾರ್ಡ್ ಯಾವುದು ಅಂತ ಹೇಳಿದ್ರೆ ಇಂಡಸ್ ಇಂಡ್ ಟೈಗರ್ ಕ್ರೆಡಿಟ್ ಕಾರ್ಡ್ ಅಂತ ಬರುತ್ತೆ. ಇದು ಕೂಡ ನಿಮಗೆ ಬೆಸ್ಟ್ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್, ಯಾವುದೇ ರೀತಿ ಆ್ಯನ್ಯುವಲ್ ಚಾರ್ಜಸ್ಸೇ ಬರೋದಿಲ್ಲ. ಪ್ಲಸ್ ನಿಮ್ಗೆ ಇಲ್ಲಿ ಏನು ಗೊತ್ತಾ, ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡನ್ನು ಕೊಡ್ತಾರೆ, ನೋ ಆ್ಯನ್ಯುವಲ್ ಫೀ ಪ್ಲಸ್ ನೋ ಜಾಯ್ನಿಂಗ್ ಫೀ. ಯಾವುದೇ ರೀತಿಯ ವರ್ಷಕ್ಕೂ ಚಾರ್ಜಸ್ ಮಾಡಲ್ಲ, ನೀವು ಜಾಯ್ನಿಂಗ್ ತೊಗೊಳ್ಬೇಕಾದ್ರೂ ಚಾರ್ಜಸ್ ಮಾಡಲ್ಲ. ಅಪ್ ಟು ನೀವು ವರ್ಷಕ್ಕೆ ನೀವೇನಿಲ್ಲ ಅಂದರೂ 38,000 ರೂಪಾಯಿನ ಉಳಿಸಬಹುದು ಇದರಲ್ಲಿ. ಜೊತೆಗೆ ಇದರಲ್ಲಿ 8 ಕಾಂಪ್ಲಿಮೆಂಟ್ರಿ ಡೊಮೆಸ್ಟಿಕ್ ಜೊತೆಗೆ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಕೂಡ ಪ್ರತಿ ವರ್ಷಕ್ಕೆ ಕೊಡ್ತಾರೆ. ಇನ್ನೊಂದೇನು ಸ್ಪೆಷಾಲಿಟಿ ಗೊತ್ತಾ, ಗೆಟ್ 1 ಕಾಂಪ್ಲಿಮೆಂಟರಿ ಮೂವಿ ಟಿಕೆಟ್ಸ್ ಅಪ್ ಟು 500 rupees, 500 ರೂಪಾಯಿವರೆಗೂ ನಿಮಗೆ ಒಂದು ಕಾಂಪ್ಲಿಮೆಂಟರಿಗೆ ಮೂವಿ ಟಿಕೆಟ್ ಫ್ರೀನ ಕೊಡ್ತಾರೆ. ಅದು ಕೂಡ bookmyshow.com ಅಲ್ಲಿ ಎವ್ರಿ 6 months ಸಿಗುತ್ತೆ ನಿಮಗೆ ಇಲ್ಲಿ. ಅಂದರೆ ನೀವು ಒಂದು ಕ್ಯಾಲೆಂಡರ್, ಒಂದು ವರ್ಷದಲ್ಲಿ ನೀವು 2 ಬಾರಿ ಇದನ್ನು ಯೂಸೇಜನ್ನು ಮಾಡ್ಕೋಬಹುದು, ಏನು ಮೂವಿ ಟಿಕೆಟ್ಸ್ ಫ್ರೀ ಆಗಿ. ಪ್ಲಸ್ ಇಲ್ಲಿ 4 ಕಾಂಪ್ಲಿಮೆಂಟರಿ ಗೋಲ್ಫ್ ಆಕ್ಸಿಸ್ ಕೂಡ ಸಿಗುತ್ತೆ ಪ್ರತಿ ವರ್ಷ ನಿಮಗೆ. 4 ಕಾಂಪ್ಲಿಮೆಂಟರಿ ಗೋಲ್ಫ್ ಕೋರ್ಸ್ ಆಕ್ಸಿಸ್ ಕೂಡ ನಿಮಗೆ ಪ್ರತಿ ವರ್ಷಕ್ಕೆ ಸಿಗುತ್ತೆ. ಲೋವರ್ ಫಾರೆಕ್ಸ್ ಮಾರ್ಕ್ ಅಪ್ ಟು 1.5% ಆನ್ ಆಲ್ ಯುವರ್ ಇಂಟರ್ನ್ಯಾಷನಲ್ ಸ್ಪೆಂಡ್ಸ್ ಏನು ಮಾಡ್ತೀರಾ ಅದಕ್ಕೆ ನಿಮಗೆ ಇಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ನೋಡ್ತೀರಾ, ಸರ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಯಾವ ಥರ ಇದೆ, ಏನೇನು ಬೇಕಾಗುತ್ತೆ ಅಂತ ಕೇಳಿದ್ರೆ, ನೀವು ಸ್ಯಾಲ್ರಿಡ್ ಆದರೂ ಓಕೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿದ್ರು ಓಕೆ, ಬಟ್ ಸ್ಯಾಲ್ರಿಡ್ ಆಗಿರೋರಿಗೆ ಕೇವಲ ಪ್ರತಿ ತಿಂಗಳು 20,000 ರೂಪಾಯಿ ಸಂಪಾದನೆ ಮಾಡ್ತಿದ್ರೆ ಸಾಕು. ಅದೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಬಂದರೆ ಪ್ರತಿ ತಿಂಗಳು 30,000 ರೂಪಾಯಿ ಕನಿಷ್ಠ ಅವ್ರಿಗೆ ಆದಾಯ ಬರ್ತಿದೆ ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು ಕ್ರೆಡಿಟ್ ಕಾರ್ಡ್ನ. ನೀವು ಇದನ್ನು ಅಪ್ರೋಚ್ ಕೂಡ ಮಾಡ್ಕೋಬೋದು, ನೀವು ಅಪ್ಲೈ ಕೂಡ ಮಾಡ್ಕೋಬೋದು. ಇನ್ನು ರಿಕ್ವೈರ್ಮೆಂಟ್ ಏಜ್ ಬಂದು 21 ವರ್ಷದಿಂದ ಹಿಡಿದು 60 ವರ್ಷದ ಒಳಗೆ ಆಗಿದ್ದರೆ ನೀವು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೋಬೋದು. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತ ತಂದಿದ್ದೀನಿ. ನೀವು ಈ ಕ್ರೆಡಿಟ್ ಕಾರ್ಡನ್ನು ಬೇಕಿತ್ತು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮರೆದಿರ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ 5th ಕ್ರೆಡಿಟ್ ಕಾರ್ಡ್ ಯಾವ್ದು ಗೊತ್ತಾ, ಬಾಬ್ ಎಥರ್ನಾ ಅಂತ. ದ ಬೆಸ್ಟ್ ಪ್ರೀಮಿಯಂ ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ ಇದೆ. ಇದು ಕೂಡ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಹಾಗೆ ವಾವ್ ಫ್ಯಾಕ್ಟರ್ ಏನು ಗೊತ್ತಾ, ಫಸ್ಟ್ ಬರೋದೇನೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಫಾರ್ ಲಿಮಿಟೆಡ್ ಟೈಮ್ ಪೀರಿಯಡ್ ಮಾರ್ಚ್ 31, 2026 ಮಾತ್ರ. ಅಷ್ಟರೊಳಗೆ ನೀವು ಇದಕ್ಕೆ ಅಪ್ಲೈಯನ್ನು ಮಾಡ್ಕೋಬೇಕಾಗತ್ತೆ. ಪ್ಲಸ್ 10,000 ರೂಪಾಯಿ ಬೋನಸ್ ರಿವಾರ್ಡ್ ಪಾಯಿಂಟ್ಸ್ ಆನ್ ಸ್ಪೆಂಡಿಂಗ್ 50,000 ವಿದಿನ್ 60 days ಒಳಗಡೆ ನೀವೆಲ್ಲ ಮಾಡ್ತೀರಾ ಅಂದರೆ, ಆ್ಯಂಡ್ 20,000 ಬೋನಸ್ ಪಾಯಿಂಟ್ ಆನ್ ಆನ್ಯುವಲ್ ಸ್ಪೆಂಡಿಂಗ್ 5 lakh rupees ನೀವೇನೋ ಸ್ಪೆಂಡ್ ಮಾಡ್ತೀರಾ ಅಂದರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಈ ಕ್ರೆಡಿಟ್ ಕಾರ್ಡ್ನ ತೊಗೊಳ್ಳೋದಕ್ಕೆ. ಜೊತೆಗೆ ಕಾಂಪ್ಲಿಮೆಂಟ್ರಿ ಫಿಟ್ ಪಾಸ್ ಪ್ರೋ ಮೆಂಬರ್ಶಿಪ್ ಕೊಡ್ತಾರೆ, ಅದು 15,000 ರೂಪಾಯಿ ವೆಲ್ಕಮ್ ಗಿಫ್ಟ್ ಅಂತ ಹೇಳ್ಬೋದು. ಈ ಕ್ರೆಡಿಟ್ ಕಾರ್ಡ್ನ ಇನ್ನೊಂದು ಮಹತ್ವ ಗೊತ್ತಾ, ಅಪ್ ಟು 15 ರಿವಾರ್ಡ್ ಪಾಯಿಂಟ್ಸ್ ಪರ್ 100 ಸ್ಪೆಂಡ್ ಮಾಡುತ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಡೈನಿಂಗ್ ಹೋಗ್ತೀರಾ, ಟ್ರಾವೆಲ್ಗೆ ಹೋಗ್ತೀರಾ, ಆನ್ಲೈನ್ ಶಾಪಿಂಗ್ ಮಾಡ್ತೀರಾ, ಇಂಟರ್ನ್ಯಾಷನಲ್ ಸ್ಪೆಂಡ್ ಮಾಡ್ತೀರಾ ಅಂದರೆ, ಇದು ನೀವೆಲ್ಲ ಹೆಚ್ಚಿಗೆ ಸ್ಪೆಂಡ್ ಮಾಡೋರು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಕೋಬೋದು. ಜೊತೆಗೆ ಅನ್ಲಿಮಿಟೆಡ್ ಕಾಂಪ್ಲಿಮೆಂಟರಿ ಡೊಮೆಸ್ಟಿಕ್ ಲಾಂಚ್ ಆಕ್ಸೆಸ್ ಅನ್ನು ಕೊಡ್ತಾರೆ. ನೀವು ಮೀಟಿಂಗ್ ಸ್ಪೆಂಡ್ ಕ್ರೈಟೀರಿಯಾ ಕೂಡ ಇದರಲ್ಲಿ ಇರಬೇಕಾಗುತ್ತೆ. ಪ್ಲಸ್ ಅದನ್ನು ಹೇಳಿದ್ರೆ ನೀವು ಅಷ್ಟು ಯೂಸೇಜ್ಗಳನ್ನು ಮಾಡಬೇಕಾಗುತ್ತೆ. ಬೈ 1 get 1 ಮೂವಿ ಟಿಕೆಟ್ ಕೂಡ ಫ್ರೀ ಸಿಗುತ್ತೆ, ಅದು ಕೂಡ ಡಿಸ್ಟಿಕ್ ಆ್ಯಪ್, ಅದು ಝೊಮ್ಯಾಟೊ ನಿಮ್ಗೆ ಗೊತ್ತಿರೋ ಹಾಗೆ. ಲೋ ಅಂದರೆ 2% ಫಾರೆಕ್ಸ್ ಮಾರ್ಕಪ್ ಫೀ ಆನ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮೇಲೆ. ದಿಸ್ ಇಸ್ ಒನ್ ಆಫ್ ದ ಗುಡ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾಯಿತು ಅಂದರೆ ಏಜ್ ಬಂದು 21 ವರ್ಷದಿಂದ ಹಿಡಿದು 65 ವರ್ಷ ಆಗಿರಬೇಕು. ಎಂಪ್ಲಾಯ್ಮೆಂಟ್ ಬಂದು ಬೋತ್ ಸ್ಯಾಲ್ರಿಡ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ಸ್ಗೂ ಕೂಡ ಇದು ಸಿಗುತ್ತೆ. ಇನ್ನು ಮಿನಿಮಮ್ ಇನ್ಕಮ್ ಏನಾಗ ಕೇಳ್ತೀರಾ ಅಂದರೆ, ನೀವೇನಾದ್ರೂ 12 ಲಕ್ಷ ಪ್ರತಿ ವರ್ಷ ದುಡಿತಿದ್ದೀರಾ ಅಂದರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ರೆಡಿಟ್ ಕಾರ್ಡ್. ಪ್ಲಸ್ ನೀವು ಅಷ್ಟು ಯೂಸೇಜ್ ಮಾಡ್ತಿದ್ದೀರಾ, ಆನ್ಲೈನ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಅಥವಾ ನೀವೇನಾದರೂ ಹೆಚ್ಚಿಗೆ ನೀವು ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ಬೈ ಮಾಡ್ತಿದ್ದೀರಾ ಅಂದರೆ ಈ ಕಾರ್ಡ್ ಮಾತ್ರ ಸೂಪರ್ ಕಾರ್ಡ್ ಅಂತ ಹೇಳ್ಬೋದು. ಅದರ ಸಿಬಿಲ್ ನಿಮ್ಗೆ ಇಲ್ಲಿ 650+ ಇದ್ದರೆ ನೀವು ಉತ್ತಮ ಅಂತ ಹೇಳ್ಬೋದು. ಜೊತೆಗೆ ನೀವೇನಾದರೂ ಕ್ರೆಡಿಟ್ ಕಾರ್ಡ್ಗಳನ್ನ ಬೈ ಮಾಡಬೇಕು, ಸರ್ ನನಗೆ ಇದೊಂದು ವಾವ್ ಅನ್ನಿಸ್ತು, ನನಗೆ ಇದು ಇಷ್ಟ ಆಯಿತು, ಈ ಕ್ರೆಡಿಟ್ ಕಾರ್ಡ್ ಇಷ್ಟ ಆಯಿತು ಅಂದರೆ ಎಲ್ಲೂ ಹುಡುಕಕ್ಕೆ ಹೋಗ್ಬೇಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಜೊತೆಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಕ್ರೆಡಿಟ್ ಕಾರ್ಡ್ಗಳನ್ನು
ತಗೊಳ್ಬೋದು. ನಿಮ್ಮ ಎಲಿಜಿಬಿಲಿಟಿ ಮೇಲೆ ನಿಮಗೆ ಕ್ರೆಡಿಟ್ ಕಾರ್ಡ್ಗಳು ಸಿಗುತ್ತೆ. ನೀವು ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಸ್ಯಾಲರಿ ಎಷ್ಟಿದೆ ಪ್ಲಸ್ ವರ್ಷದ ಆದಾಯ ನಿಮ್ದು ಎಷ್ಟು ಆಗ್ತಾ ಇದೆ ಅಂತ ಚೆಕ್ ಮಾಡಿಕೊಂಡು ಒಳ್ಳೆ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿರುವ ಹಾಗೆ ಲಾಸ್ಟಲ್ಲಿ ನಿಮಗೆ ಒಂದು ಬೋನಸ್ ಟಿಪ್ ಅಂತ ಕೊಡ್ತೀನಿ. ಅಂದರೆ ವೆರಿ ಸಿಂಪಲ್, ನೀವು ಕ್ರೆಡಿಟ್ ಕಾರ್ಡನ್ನ ನೀವು ತಗೊಂಡಿದ್ದೀರಾ ಅಂತಂದರೆ ದಯವಿಟ್ಟು ಆನ್ ಟೈಮ್ಗೆ ಪೇ ಮಾಡೋದನ್ನು ಕಲ್ತ್ಕೊಳ್ಳಿ. ಫಸ್ಟ್ ಪಾಯಿಂಟ್. ಇನ್ನು ಎರಡನೇ ಪಾಯಿಂಟ್, ಸಾಧ್ಯವಾದಷ್ಟು ನಿಮ್ಮ ಕ್ರೆಡಿಟ್ ಕಾರ್ಡ್ನ ಲಿಮಿಟ್ ಏನು ಕೊಡ್ತಾರೆ ಅದರಲ್ಲಿ 30% ಮಾತ್ರ ನೀವು ಯೂಸೇಜ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು. ದಟ್ ಈಸ್ ವೆರಿ ಗುಡ್ ಅಟ್. ನಿಮಗೆ ಸಿಬಿಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ಅದು ಯಾವತ್ತಿಗೂ ಪ್ರಾಬ್ಲಮ್ ಆಗಲ್ಲ. ಇನ್ನು ಮೂರನೇ ಪಾಯಿಂಟು, ನೀವು ಜನ್ರೇಟ್ ಮಾಡ್ಕೊಳ್ತೀರಲ್ಲ ಸ್ಟೇಟ್ಮೆಂಟ್ನ ಕರೆಕ್ಟಾಗಿ ನೀವು ಸಂಬಳದ ಹತ್ತಿರಕ್ಕೆ ಮಾಡ್ಕೋಬೇಡಿ. ಯಾವತ್ತಿಗೂ ಕೂಡ ಡ್ಯೂ ಡೇಟಿಗೆ ಲೆಕ್ಕ ಇಟ್ಕೊಳ್ಳಿ. ನನ್ನ ಸ್ಯಾಲ್ರಿ ಇಲ್ಲಿ ಬರುತ್ತೆ ಅಂದರೆ ನಾನು ಇಲ್ಲಿ ಕಟ್ಟಬಹುದು, ನಾನು ಇಲ್ಲಿ ಕಟ್ಟಕ್ಕಾಗುತ್ತೆ ಆ ಥರ ಅಂದ್ಕೊಂಡು ನೀವು ಆದಷ್ಟು ಸ್ಟೇಟ್ಮೆಂಟ್ಗಳನ್ನು ನಿಮ್ಮ ಅನುಗುಣವಾಗಿ ನೀವು ಅದನ್ನು ಇಟ್ಕೊಳ್ಳಿ. ಸೊ ಡ್ಯೂ ಡೇಟ್ ಅವಾಗ ಈಸಿಯಾಗಿ ನಿಮಗೆ ಟೈಮ್ ಸಿಗುತ್ತೆ ಕಟ್ಟೋದಕ್ಕೆ. ಯಾವುದೇ ಕಾರಣಕ್ಕೂ ಮಿಸ್ ಪೇಮೆಂಟ್ ಮಾಡ್ಕೊಳ್ಬೇಡಿ, ಆನ್ ಟೈಮ್ ಪೇ ಮಾಡಿ. ಪ್ಲಸ್ ನೀವು ಕ್ರೆಡಿಟ್ ಕಾರ್ಡಲ್ಲಿ ಆನ್ ಟೈಮ್ ಪೇ ಮಾಡೋದ್ರಿಂದ ನಿಮ್ಮ ಸಿಬಿಲ್ ಕೂಡ ರಾಕೆಟ್ ಥರ ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ ಗುಡ್ ಟಿಪ್ಸ್ ನಾನು ಇವತ್ತು ಹೇಳ್ತಾ ಇದ್ದೀನಿ. ನೀವೇನಾದರೂ ಈ ವಿಡಿಯೋದಲ್ಲಿ ಇಷ್ಟವಾಗಿದ್ದು ನೀವೇನಾದರೂ ಕ್ರೆಡಿಟ್ ಕಾರ್ಡ್ ತೊಗೊಳ್ತೀರಾ ಅಂದರೆ ಆಲ್ರೆಡಿ ಹೇಳಿರುವಾಗ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಮಿಸ್ ಮಾಡಬೇಡಿ. ಕ್ರೆಡಿಟ್ ಕಾರ್ಡ್ ನಿಮಗೆ ತಂದಿರೋದು ಟಾಪ್ 5 ಕ್ರೆಡಿಟ್ ಕಾರ್ಡ್. ನೀವು ಹೈ ಸ್ಪೆಂಡ್ ಮಾಡೋರ್ಗೂ ಕೂಡ ಇದೆ, ಲೋ ಸ್ಪೆಂಡ್ ಮಾಡೋರ್ಗೂ ಕೂಡ ಇದೆ. ನಿಮ್ಮ ಕ್ರೈಟೀರಿಯಾ ಯಾವ ಥರ ಇದೆ, ನಿಮ್ಮ ಎಲಿಜಿಬಿಲಿಟಿ ಯಾವ ಥರ ಇದೆ, ಆ ಥರ ಕ್ರೆಡಿಟ್ ಕಾರ್ಡನ್ನು ನೀವು ಅಪ್ಲೈನ ಮಾಡ್ಕೊಳ್ಬಹುದು. ದಿಸ್ ಇಸ್ ಮೇಜರ್ ಪಾಯಿಂಟ್. ಪ್ಲಸ್ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಚೆಕ್ ಮಾಡಿಕೊಂಡು ನೀವು ಕ್ರೆಡಿಟ್ ಕಾರ್ಡ್ಗಳನ್ನು ತಗೊಳ್ಳಿ, ಮಿಸ್ ಮಾಡ್ಕೊಳ್ಕೊಬೇಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋದಲ್ಲಿ ಬರ್ತೀನಿ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಸ್ ವಾಲಾ, ಬಿ ದ ಬಾಸ್.